ಕ್ಷಮೆ ಕೇಳಲು ಹೋದ ಸಂದರ್ಭದಲ್ಲಿ ಮೆರವಣಿಗೆ ಮಾಡಲಾಗಿದೆ ಎಂಬುದಕ್ಕೆ ಸಾಕ್ಷ್ಯ ನಮ್ಮ ಬಳಿ ಇದೆ ಎಂದು ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಾರೆ. ಆ ವಾದವನ್ನು ಅಲ್ಲೆಗೆಳೆದಿದ್ದಾರೆ ರವಿಕುಮಾರ್ ಪರ ವಕೀಲರು. ಆದರೆ ಘನ ನ್ಯಾಯಾಲಯ ಅದರ ಅವಶ್ಯಕತೆ ಇತ್ತ ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಮೆರವಣಿಗೆ ಮುಖಾಂತರವಾಗಿ ಕ್ಷಮೆ ಕೇಳಬೇಕಿತ್ತ? ಬಿಜೆಪಿ ಎಂಎಲ್ಸಿ ರವಿಕುಮಾರ್ ವಿರುದ್ಧ ಹೈಕೋರ್ಟ್ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಬಗ್ಗೆ ಹೈಕೋರ್ಟ್ ಮತ್ತೆ ಅಸಮಾಧಾನ. ಕ್ಷಮೆ ಕೇಳೋದಕ್ಕೆ ಹೋಗಬೇಕಾದ್ರೆ ಮೆರವಣಿಗೆ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ ಪ್ರಶ್ನೆ ಮಾಡಿದೆ. ಎಂಎಲ್ಸಿ ರವಿಕುಮಾರ್ ಪರ ವಕೀಲರಿಗೆ ಪ್ರಶ್ನಿಸಿದ ಕರ್ನಾಟಕದ ಹೈಕೋರ್ಟ್. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಡೆವಲಪ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀವಿ. ಸರ್ಕಾರದ ಪರ ವಕೀಲರ ವಾದ ಅಲ್ಲೆಗೆಳೆದಂತಹ ರವಿಕುಮಾರ್ ಪರ ವಕೀಲರು ಮೆರವಣಿಗೆಯಲ್ಲಿ ಹೋಗಿದ್ದಾರೆ ಎನ್ನುವುದಕ್ಕೆ ವಿಡಿಯೋ ಆಧಾರ ಇದೆ, ವಿಡಿಯೋ ಸಾಕ್ಷ್ಯ ಇದೆ ಅಂತ ಹೇಳಿ ಸರ್ಕಾರಿ ವಕೀಲರು ವಾದ ಮಾಡಿದ್ದಾರೆ. ಆ ವಾದವನ್ನ ರವಿಕುಮಾರ್ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಪರ ವಕೀಲರು ಅಲ್ಲೆಗೆಳೆದಿದ್ದಾರೆ. ಹೈಕೋರ್ಟ್ ಅವರ ಜೊತೆ ಪ್ರಶ್ನೆ ಮಾಡ್ತು, ಕ್ಷಮೆ ಕೇಳೋದಕ್ಕೆ ಹೋಗಬೇಕಾದ್ರೆ ಮೆರವಣಿಗೆ ಅವಶ್ಯಕತೆ ಇತ್ತ? ಮೆರವಣಿಗೆ ಮುಖಾಂತರವಾಗಿಯೇ ಕ್ಷಮೆ ಕೇಳಬೇಕಾಗಿತ್ತ? ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ರವಿಕುಮಾರ್ ಹೋದಂತಹ ಸಂದರ್ಭ, ಆ ಸಂದರ್ಭದಲ್ಲಿ ಜನ ಎಷ್ಟು ಸೇರ್ಕೊಂಡಿದ್ರು. ಈ ತರಹದ ಅವತಾರದಲ್ಲಿ ಹೋಗಿ ನೀವು ಕ್ಷಮೆ ಕೇಳೋದು ಅಂದರೆ ಈ ಅವತಾರ ಬೇಕಿತ್ತ ಅಂತ ಹೇಳಿ ಘನ ನ್ಯಾಯಾಲಯ ಪ್ರಶ್ನೆ ಮಾಡಿದೆ. ಇನ್ನು ಸರ್ಕಾರಿ ವಕೀಲರ ವಾದವನ್ನು ಅಲ್ಲೆಗೆಳೆದಿದ್ದಾರೆ ಯಾರು? ರವಿಕುಮಾರ್ ಪರ ವಕೀಲರು. ಒಟ್ಟಾರೆ ರವಿಕುಮಾರ್ ಬಗ್ಗೆ ಹೈಕೋರ್ಟ್ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಕ್ಷಮೆ ಕೇಳಿದ ಬಿಜೆಪಿ ಎಂಎಲ್ಸಿ. ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದಿರಬೇಕು ಎಂಬ ಅವಹೇಳನ ಹೇಳಿಕೆಗೆ ಕ್ಷಮೆಯನ್ನ ಕೇಳಿದ್ದಾರೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್. ಜಿಲ್ಲಾಧಿಕಾರಿ ಬಳಿ ತೆರಳಿ ರವಿಕುಮಾರ್ ಕ್ಷಮೆ ಯಾಚಿಸಿದ್ದಾರೆ. ರವಿಕುಮಾರ್ ಪರ ವಕೀಲರಿಂದ ಹೈಕೋರ್ಟ್ಗೆ ಮಾಹಿತಿ. ಕ್ಷಮೆ ಕೋರಿರುವ ಬಗ್ಗೆ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ ರವಿಕುಮಾರ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಆದೇಶ ವಿಸ್ತರಿಸಿದ ಹೈಕೋರ್ಟ್. ಕಲಬುರಗಿ ಜಿಲ್ಲಾಧಿಕಾರಿಯ ಫೌಜಿಯಾ ತರನ್ನುಮ್ ಕ್ಷಮೆ ಕೇಳಿದ ಬಿಜೆಪಿ ಎಂಎಲ್ಸಿ. ಕಲಬುರಗಿ ಜಿಲ್ಲಾಧಿಕಾರಿ ಪಾಕಿಸ್ತಾನದಿಂದ ಬಂದವರೇನೋ ಅಂತ ಹೇಳಿ ಅವರನ್ನ ಒಂದು ತರಹದ ಅಪಮಾನ ಮಾಡಿದ್ರು. ಯಾರು? ಬಿಜೆಪಿಯ ಎಂಎಲ್ಸಿ ರವಿಕುಮಾರ್. ಬಿಜೆಪಿಯ ಎಂಎಲ್ಸಿ ಆಗಿದ್ರೇನು, ಬಿಜೆಪಿಯ ಶಾಸಕರಾಗಿದ್ರೇನು, ಬಿಜೆಪಿಯ ಸಂಸದರಾಗಿದ್ರೇನು, ಅಥವಾ ಪ್ರಧಾನಿ ಆಗಿದ್ರೆ ಏನು, ಕಾನೂನು ಎಲ್ರಿಗೂ ಕೂಡ ಒಂದೇ. ಆಕೆಯ ಹೆಸರು ಮತ್ತು ಆಕೆಯ ಧರ್ಮವನ್ನು ಮುಂದಿಟ್ಟುಕೊಂಡು ಒಂದು ಭಾರತೀಯಳನ್ನ ಪಾಕಿಸ್ತಾನಕ್ಕೆ ಹೋಲಿಸೋದು ಅಂದ್ರೆ ಅತ್ಯಂತ ಅಸಹ್ಯ ಅಲ್ವಾ? ಕೋರ್ಟ್ ಕೂಡ ಅದೇ ಕೇಳಿದ್ರು, ಕ್ಷಮೆ ಕೇಳಿ ಅಂತೂ. ನಾನು ಬಿಜೆಪಿಯ ಎಂಎಲ್ಸಿ ಎನ್ನುವ ಕಾರಣಕ್ಕೆ ನಿಮಗೆ ಕ್ಷಮೆ ಕೊಡೋದಕ್ಕಾಗೋದಿಲ್ಲ. ನೀವು ಯಾರೇ ಇರಲಿ, ಬಿಜೆಪಿಯ ಎಂಎಲ್ಸಿ ಅಂದ ಮಾತ್ರಕ್ಕೆ ನಿಮ್ಮ ತಲೆಯಲ್ಲೇನು ಕೊಂಬಿರೋದಿಲ್ಲ. ಬಿಜೆಪಿಯ ಎಂಎಲ್ಸಿ ಅಂದ ಮಾತ್ರಕ್ಕೆ ನಿಮ್ಮ ತಲೆಯಲ್ಲಿ ಕೊಂಬಿರೋದಿಲ್ಲ. ಕ್ಷಮೆ ಕೇಳಬೇಕು. ಭಾರತೀಯಳನ್ನ ನಮ್ಮ ಶತ್ರು ರಾಷ್ಟ್ರವಾದ ತಿರುಬೋಕಿ ಬಿಖಾರಿ ಪಾಕಿಸ್ತಾನಕ್ಕೆ ಹೋಲಿಸ್ತೀರಿ ಅನ್ನೋದಾದ್ರೆ ನಿಮ್ಮ ಮನಸ್ಥಿತಿ ಎಷ್ಟು ಹೊಲಸು. ಈ ಅರ್ಥದಲ್ಲೂ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಗಳಾಯಿತು. ಕೊನೆಗೂ ಕೂಡ ಎಂಎಲ್ಸಿ ರವಿಕುಮಾರ್ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ, ಕಲಬುರಗಿ ಜಿಲ್ಲಾಧಿಕಾರಿ ಅವರ ಜೊತೆ ಕ್ಷಮೆಯನ್ನ ಕೇಳಿದ್ದಾರೆ. ನೋಡ್ರಿ, ಅಚಲವಾದ ನಿಲುವಿರಬೇಕು, ಸದೃಢವಾದ ವರ್ಷನ್ ಇರಬೇಕು. ಪ್ರತಿ ವಿಚಾರದಲ್ಲೂ ಇವರು ತಪ್ಪು ಮಾಡೋದು, ಕ್ಷಮೆ ಕೇಳೋದು, ಈ ಸಂಪ್ರದಾಯದಿಂದಲೇ ಬಂದಿರತಕ್ಕಂಥ ವ್ಯಕ್ತಿತ್ವಗಳ ಇವರು ಅಂತೇಳಿಯೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇದೆ. ತಪ್ಪು ಮಾಡೋದು, ಕ್ಷಮೆ ಕೇಳೋದು, ತಪ್ಪು ಮಾಡೋದು, ಕ್ಷಮೆ ಕೇಳೋದು. ಈಗ ರವಿಕುಮಾರ್ ಕಲಬುರಗಿಯ ಡಿಸಿಯ ಜೊತೆ ಕ್ಷಮೆ ಕೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.